ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಲ್ಯಾಣ್ ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ಆಫೀಸ್ಗೆ ಹೊರಟುಬಿಟ್ಟ. ಕಾವೇರಿ, ನಾನಿವತ್ತು ನೈಟ್ 10 ಗಂಟೆ ಆಗುತ್ತೆ ಬರೋದಕ್ಕೆ, ನೀನು ನೋಡಿಕೊಂಡು ಹೋಗಿ ಬಾ, ಡ್ರೈವರ್ ಬರ್ತಾನೆ, ಆಮೇಲೆ ನೀನು ಮೊಬೈಲ್ ತೊಗೊಂಡು ಹೋಗಬಹುದು. ನಿನಗೆ ಟೈಮ್ ಸಿಕ್ಕಾಗ ನನ್ನ ಹತ್ರ ಮಾತಾಡಬೇಕು ಅನಿಸಿದ್ರೆ ನೀನು ಕಾಲ್ ಮಾಡು ಎಂದ ಅವಳನ್ನು ಗೋಡೆಗೆ ಒರಗಿಸುತ್ತಾ. ಚಲುವಾದ ನಗೆಯಿಂದ ನಾಚುತ್ತಿದ್ದ ಮುಖದೊಡನೆ ನಕ್ಕವಳು, ನನಗೆ ಯಾವಾಗಲೂ ಮಾತಾಡಬೇಕು ಅಂತಲೇ ಅನಿಸ್ತಿರುತ್ತೆ, ಹಾಗಾದರೆ ಯಾವಾಗ ಬೇಕಿದ್ರೂ ಕಾಲ್ ಮಾಡಬಹುದಾ ಎಂದಳು ಕಾವೇರಿ. ಉದ್ದವಾದ ನಿಟ್ಟಿಸಿರು ಬಿಟ್ಟ ಕಲ್ಯಾಣ್, ಬೆಳಿಗ್ಗೆ ಆಫೀಸಿಗೆ ಹೋಗುವಾಗಲೇ ಹೀಗೆ ಮಾತಾಡಿದ್ರೆ ಸಖತ್ತಾಗಿ ಮೂಡಾಗುತ್ತೆ ಕಾವೇರಿ. ಹೀಗೆ ಮಾತನಾಡಿದ್ರೆ ನಾನು ಆಫೀಸ್ಗೆ ಹೋಗಲ್ಲ, ಬೆಡ್ರೂಮ್ಗೆ ಹೋಗ್ಬಿಡ್ತೀವಿ ಅಂತ ಅನ್ನಿಸ್ತಿದೆ ಎಂದು ಹೇಳುತ್ತಾ ಅವಳ ತುಟಿಗಳನ್ನು ಬಂಧಿಸಿದ. ಅರಳಿದ ಕಣ್ಣುಗಳಿಂದ ದಿಗ್ಭ್ರಮೆಗೊಳಗಾದಳು ಕಾವೇರಿ. ಸ್ವಲ್ಪ ಸಮಯದ ನಂತರ ಅವಳನ್ನು ಬಿಡುಗಡೆ ಮಾಡಿದವನು, ಇವತ್ತು 10 o'clock ಆಗಲ್ಲ, ಬೇಗನೆ ಬಂದ್ಬಿಡ್ತೀನಿ ಎಂದು ಕಣ್ಣು ಮಿಟುಕಿಸಿ ನಕ್ಕು, ಓಕೆ ನಾನು ಹೋಗಿ ಬರ್ತೀನಿ ಎಂದು ಹೇಳಿ ಹೊರಟ ಕಲ್ಯಾಣ್. ಕಾವೇರಿಯು ತನ್ನ ಕೆಲಸವನ್ನು ಮುಗಿಸಿ ಡ್ರೈವರ್ ಬರಲು ಕಾಲೇಜಿಗೆ ಹೊರಟಳು. ಕಾಲೇಜಿನೊಳಗೆ ಕಾಲಿಡುತ್ತಿದ್ದಂತೆ ಏನೋ ಒಂದು ಭಾವನೆ. ಹಿಂತಿರುಗಿ ನೋಡಿದಳು ಕಾವೇರಿ. ಆವಾಗಷ್ಟೇ ಬಸ್ ಇಳಿದು ವೇಗವಾಗಿ ಗೇಟ್ನೊಳಗೆ ಓಡಿ ಬಂದಳು ಕವಿತಾ. ಕವಿ, ನೀವು ಬಸ್ನಲ್ಲೇ ಬರ್ತೀರಾ ಎಂದಳು ಕಾವೇರಿ. ಹೌದು ಕಾವೇರಿ, ನಮ್ಮ ಏರಿಯಾಗೆ ಕಾಲೇಜ್ ಬಸ್ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಇನ್ಮೇಲೆ ವಿಚಾರಿಸ್ಬೇಕು. ಕಾಲೇಜ್ ಬಸ್ ಬಂದರೆ ನಾನು ಕಾಲೇಜ್ ಬಸ್ನಲ್ಲೇ ಬಂದ್ಬಿಡ್ತೀನಿ, ಅಲ್ಲಿಯವರೆಗೆ ಟೌನ್ ಬಸ್ ಗತಿ ಎಂದಳು ನಗುತ್ತಿದ್ದ ಮುಖದೊಂದಿಗೆ. ಆಗಲೇ ಕವಿಯ ಕುತ್ತಿಗೆಯಲ್ಲಿದ್ದ ತಾಳಿ ಸರವನ್ನು ನೋಡಿದಳು ಕಾವೇರಿ. ಕವಿ, ನಿಮಗೆ ಮದುವೆ ಆಗಿದೆಯಾ ಎಂದಳು. ಆಗಿದೆ, ಯಾಕೆ ಕಾವೇರಿ ಎಂದಳು ಕವಿತಾ. ಇಲ್ಲ, ನಿನ್ನೆ ನೀವು ಚೂಡಿದಾರ್ ದುಪ್ಪಟ್ಟವನ್ನು ಕುತ್ತಿಗೆಗೆ ಅಂಟಿಸಿಕೊಂಡು ಹಾಕೊಂಡಿದ್ರಿ, ಆಗ ನಿಮ್ಮ ಕುತ್ತಿಗೆಯಲ್ಲಿದ್ದ ತಾಳಿ ಸರ ನಾನು ನೋಡಲಿಲ್ಲ, ಈಗ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಕೇಳಿದೆ ಎಂದಳು. ಎತ್ತವರ ಜವಾಬ್ದಾರಿ ತೀರಲಿ ಅಂತ ಮದುವೆ ಮಾಡಿಬಿಟ್ರು, ಅದಾದಮೇಲೆ ಅವರಿಗೆ ಸಮಸ್ಯೆ ಇಲ್ಲ, ನಾವೇ ತಾನೇ ಅನುಭವಿಸ್ಬೇಕು. ನನಗೂ ಹಾಗೆ ಆಯಿತು, ಮದುವೆಯೂ ಆಯಿತು, ಅದರ ಜೊತೆಗೆ ಡಿವೋರ್ಸು ಆಯಿತು ಎಂದಳು ಒಂದು ವೇದನೆ ತುಂಬಿದ ಮುಗುಳ್ನಗೆಯೊಂದಿಗೆ. ಕವಿ, ಏನು ಹೇಳ್ತಿದ್ದೀರಾ ಎಂದು ಗಾಬರಿ ಆಗ್ಬಿಟ್ಲು ಕಾವೇರಿ. ಓಹೋ ಸಾರಿ ಕಾವೇರಿ, ದಿಢೀರನೆ ಕೇಳಿದ ತಕ್ಷಣ ನಾನು ನನ್ನ ಪಾಡಿಗೆ ಹೇಳ್ಬಿಟ್ಟೆ. ಲೈಫ್ ಬಗ್ಗೆ ಬಿಡು, ನಮ್ಮ ಮದುವೆ ಜೀವನದ ಬಗ್ಗೆ ಯೋಚನೆ ಮಾಡಿ ನೋಡಿದ್ರೆ ಓದಲು ಆಗೋದಿಲ್ಲ. ಈಗ ಓದಬೇಕು, ಚೆನ್ನಾಗಿ ಓದಬೇಕು, ಒಂದು ಒಳ್ಳೆಯ ಪರಿಸ್ಥಿತಿಗೆ ಬರಬೇಕು, ನನ್ನನ್ನು ಎಸೆದವರ ಮುಂದೆ ಚೆನ್ನಾಗಿ ನಾನು ಬಾಳಬೇಕು, ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಎತ್ತು ಚೆನ್ನಾಗಿ ಸಾಕಿ ಬೆಳೆಸಬೇಕು ಎಂದು ಹೇಳುವಾಗಲೇ ಹತ್ಬಿಟ್ಲು ಕವಿತಾ. ಇಬ್ಬರು ಮಾತನಾಡುತ್ತಲೇ ತರಗತಿಗೆ ಹೊರಟೋದ್ರು. ಆದರೂ ಕಾವೇರಿಯ ಪ್ರಶ್ನೆಗಳು ಮುಗಿಲಿಲ್ಲ. ಏನು ಕವಿ, ಏನೇನೋ ಹೇಳ್ತಿದ್ದೀರಾ, ಮದುವೆ ಆಗಿದೆ, ವಿಚ್ಛೇದನವಾಗಿದೆ ಅಂತ, ಈಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಎಂದಳು ಆಘಾತದಿಂದ. ಹೌದು, 3 ತಿಂಗಳು ಎಂದು ಹೇಳಿದವಳು ಈಗ ಕಣ್ಣೀರು ಒರೆಸಿಕೊಳ್ಳುತ್ತಾ. ಸರಿ, ನಮ್ಮ ಪ್ರೊಫೆಸರ್ ಬರೋದಕ್ಕೆ ಟೈಮ್ ಆಯಿತು, ಈಗ ನಾವೇನಾದರೂ ಮಾತನಾಡುತ್ತಿರೋದನ್ನು ನೋಡಿದ್ರೆ ಬೈತಾರೆ, ಅದಕ್ಕೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಇದ್ರ ಬಗ್ಗೆ ಎಲ್ಲ ಯೋಚಿಸಿದ್ರೆ ಇವತ್ತು ಫುಲ್ ಅಪ್ಸೆಟ್ ಆಗಿಬಿಡ್ತೀನಿ. ಬೇಡ, ನನ್ನ ಲೈಫ್ ಬಗ್ಗೆ ತಿಳಿದ್ರೆ ನೀವು ತುಂಬ ಬೇಸರ ಪಟ್ಕೊಳ್ತೀರಾ, ಅದಕ್ಕೆ ಈ ಮಾತೇ ಬೇಡ ಎಂದು ತನ್ನ ಮಾತನ್ನು ಬದಲಿಸಿದಳು ಕವಿತಾ. ಆದರೂ ಕಾವೇರಿಗೆ ಮನಸ್ಸು ತಡಿಲಿಲ್ಲ. ಅವಳನ್ನು ಪದೇ ಪದೇ ನೋಡುತ್ತಲೇ ಇದ್ಲು. ಅಷ್ಟರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಂದುಬಿಟ್ಟಿದ್ರು. ಮೊದಲನೆಯ ದಿನ ರಾತ್ರಿ ಪೂರ್ತಿ ಕುಡಿದು ಬಿದ್ದಿದ್ದ ಸುಭಾಷ್ ಈಗ ಸ್ಯಾಂಡಲ್ ಕಲರ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಧರಿಸಿ ತನ್ನ ಡಾಕ್ಟರ್ ಕೋಟನ್ನು ಕೈಯಲ್ಲಿ ಹಿಡ್ಕೊಂಡು ಬಂದವನು ಟೇಬಲ್ ಮೇಲೆ ಇಟ್ಟು, ಗುಡ್ ಮಾರ್ನಿಂಗ್ ಗೈಸ್ ಎಂದು ನಗುಮುಖದಿಂದ ಹೇಳ್ದ. ಎಲ್ಲರೂ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಸರ್ ಎಂದರು. ಕವಿಯ ಮುಖ ಮಾತ್ರ ಬಾಡಿತ್ತು, ಆದರೆ ಅದನ್ನು ದೊಡ್ಡದಾಗಿ ತೋರಿಸಿಕೊಳ್ಳದೆ ಎಲ್ಲರೂ ಹೇಳುವಾಗ ಕೋರಸ್ನಲ್ಲಿ ಅವಳು ಕೂಡ ಮಾರ್ನಿಂಗ್ ಹೇಳಿ ಕುಳಿತಿದ್ಲು. ಮೊದಲು ಅಟೆಂಡೆನ್ಸ್ ಮುಗಿಯಿತು. ಹಲವು ಹೆಸರುಗಳನ್ನು ಕರೆದವನು ಕವಿ ಎಂಬ ಹೆಸರು ಬಂದಾಗ ಮಾತ್ರ ಕವಿತಾ ಎಂದು ಕಿರಿಕಿರಿಯಿಂದ ಕರೆದ. ಅವಳು ಕೂಡ ಪ್ರೆಸೆಂಟ್ ಸರ್ ಎಂದು ಹೇಳಿ ಕುಳಿತಳು. ಅಟೆಂಡೆನ್ಸ್ ಮುಗಿಯಿತು. ಸಣ್ಣ ಸಂಭಾಷಣೆಯ ನಂತರ, ಓಕೆ, ಇವತ್ತು ನಾವೀಗ ಕ್ಲಾಸ್ಗೆ ಹೋಗೋಣ ಎಂದು ಅವನು ಪಾಠ ಮಾಡುವುದಕ್ಕೆ ಶುರು ಮಾಡ್ದ. ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳ್ತಿದ್ರು. ದಿಢೀರನೆ ಕವಿಗೆ ವಾಂತಿ ಬರುವಂತಾಯಿತು. ಕಾವೇರಿ, ನನಗೆ ವಾಮಿಟ್ ಬರೋ ಥರ ಇದೆ ಕಣೆ, ಹೇಗೇಗೋ ಆಗ್ತಿದೆ ಎಂದು ಕಾವೇರಿಯ ಕೈ ಹಿಡ್ಕೊಂಡು ಗಾಬರಿಯಿಂದ ಕೇಳಿದ್ಲು. ಕವಿ, ಸರ್ ಹತ್ರ ಪರ್ಮಿಷನ್ ಕೇಳಿಕೊಂಡು ರೆಸ್ಟ್ ರೂಮ್ಗೆ ಹೋಗೆ ಎಂದಳು ಕಾವೇರಿ. ಸರ್ ಎಂದಳು ಕವಿ.
ಎಸ್ ಹೇಳಿ ಎಂದ ಸುಭಾಷ್ ಭಾವನೆಗಳಿಲ್ಲದ ಮುಖದಿಂದ. ಸರ್ ಪ್ಲೀಸ್, ರೆಸ್ಟ್ ರೂಮ್ಗೆ ಹೋಗ್ಬೇಕು ಎಂದು ತಡವರಿಸುತ್ತಲೇ ಕೇಳಿದ್ಲು. ಒಳಗೆ ಬಂದು 1 ಗಂಟೆಯೂ ಆಗಿಲ್ಲ, ಅಷ್ಟರಲ್ಲೇ ರೆಸ್ಟ್ ರೂಮಾ? ಏನು ಓಪಿ ಹೊಡೆಯೋದಕ್ಕೆ ಇದೊಂದು ಕಾರಣನಾ? ನೀನು ಓದೋಕೆ ಬರ್ತೀಯಾ ಅಥವಾ ಯಾವುದಕ್ಕಾದ್ರೂ ಬರ್ತೀಯಾ? ಸರಿಯಾಗಿ ಕುಳಿತುಕೊಂಡು ಓದೋ ಕೆಲಸ ನೋಡು ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ತಿರುಗಿ ಅವನು ಪಾಠ ಮಾಡ್ತಿದ್ದ. ಸ್ವಲ್ಪ ಸಮಯದ ನಂತರ ಕಂಟ್ರೋಲ್ ಮಾಡಲು ಆಗದೆ ಈಗ ಇನ್ನೂ ಹೆಚ್ಚಾಗಿ ವಾಂತಿ ಬರುವಂತಾಯಿತು. ಆವಾಗಲೇ ಅವನಿಗೆ ಹೇಳದೆ ಹೊರಗೆ ಓಡಿ ಹೋದ್ಲು ಕವಿತಾ. ಅದನ್ನು ನೋಡಿದ ಸುಭಾಷ್ಗೆ ಕೋಪ ಬಂದಿತು. ನಾನು ಬೇಡ ಎಂದು ಹೇಳಿದ್ರು ಹೇಗೆ ಓಡ್ತಾಳಲ್ಲ, ಹಾಗಾದರೆ ಬೇಕು ಅಂತಲೇ ಮಾಡಿದ್ದಾಳಾ ಎಂದು ಕೋಪಿಸಿಕೊಂಡು ಸರಿ ಬರಲಿ ನೋಡ್ಕೊಳ್ತೀನಿ ಎಂದು ಅಂದುಕೊಂಡು ಮತ್ತೆ ಅವನು ಪಾಠ ಮಾಡಲು ಶುರು ಮಾಡ್ದ. ಕಾವೇರಿಗಷ್ಟೇ ಗಾಬರಿ ಆಗ್ತಿತ್ತು. ಹೋದವಳು ಈಗ ವಾಂತಿ ಮಾಡಿಬಿಟ್ಟು ತಲೆ ಸುತ್ತುವಂತಾಯಿತು. ತನ್ನ ಮುಖ ತೊಳೆದುಕೊಂಡು ಹೊರಗೆ ಬಂದು ಸ್ವಲ್ಪ ಸಮಯ ಹಾಗೆ ಕುಳಿತುಬಿಟ್ಲು. ನಂತರ ಯೋಚಿಸಿ ನೋಡಿದಳು. ಅಮ್ಮ ರಾತ್ರಿಯೇ ಹೇಳಿದ್ರು ಮಗುವನ್ನು ಇಟ್ಕೊಂಡು ತುಂಬ ಕಷ್ಟ ಅಂತ. ಆದರೆ ಏನು ಮಾಡೋದು, ಖಂಡಿತ ಓದಲೇಬೇಕು. ಪಾಪ ಪ್ಲೀಸ್ ಪಾಪ, ಅಮ್ಮನಿಗೆ ಯಾವುದೇ ತೊಂದರೆ ಕೊಡಬೇಡ ಎಂದು ಸ್ವಲ್ಪ ಸಮಯ ಮಾತನಾಡಿದವಳು ನಂತರ ಮೆಲ್ಲನೆ ಎದ್ದು ತನ್ನ ತರಗತಿಗೆ ಹೋದ್ಲು. ಒಳಗೆ ಕಾಲಿಡುವಾಗ ಅಲ್ಲೇ ನಿಲ್ಲು ಎಂದು ಕೋಪದಿಂದ ಕಿರುಚಿದ ಸುಭಾಷ್. ಸರ್ ಎಂದಳು. ಏನು, ಒಬ್ಬ ಪ್ರೊಫೆಸರ್ ಅನ್ನೋ ಮರ್ಯಾದೆ ಇಲ್ವಾ, ಸೊಕ್ಕ ಎಂದ. ಈಗ ಎಲ್ಲರೂ ಸುಭಾಷ್ನನ್ನೇ ಗಮನಿಸಿದರು. ಸುಂದರ ಮುಖ, ಮೃದುವಾದ ಸ್ವಭಾವ ಎಂದು ಆ ಕಾಲೇಜಿನಲ್ಲೇ ಹೆಸರು ಪಡೆದವನು ಸುಭಾಷ್. ಸುಭಾಷ್ ತುಂಬ ಮೃದು ಸ್ವಭಾವದವನು, ಪ್ರೀತಿಯುಳ್ಳವನು. ಅವನ ಹತ್ತಿರ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕನಂತೆ ಇರದೆ ಗೆಳೆಯನಂತೆ ಬೆರೆಯುತ್ತಿದ್ರು. ಅವನ ಕ್ಲಾಸ್ ಎಂದರೆ ಎಲ್ಲರಿಗೂ ಸಂತೋಷವೇ. ಅಂತಹ ಸುಭಾಷ್ ಮೊದಲ ಬಾರಿಗೆ, ಅದು ಪ್ರಥಮ ವರ್ಷದ ವಿದ್ಯಾರ್ಥಿನಿಗೆ 2ನೇ ದಿನವೇ ಅವಳ ಮೇಲೆ ಹೇಗೆ ಕೋಪ ತೋರಿಸ್ತಿದ್ದಾನೆ, ಯಾವುದಕ್ಕಾಗಿ ಎಂದು ಹೊರಗಿನಿಂದ ಬಂದ ಒಬ್ಬ ಲೇಡಿ ಪ್ರೊಫೆಸರ್ ನೋಡ್ತಾ ಇದ್ರು. ಸರ್, ಇನ್ಸಲ್ಟ್ ಮಾಡಬೇಕು ಅಂತ ನಾನು ಹಾಗೆ ಮಾಡಲಿಲ್ಲ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ದಿಢೀರನೆ ವಾಮಿಟ್ ಬಂದುಬಿಡ್ತು. ಕ್ಲಾಸ್ ರೂಮ್ನಲ್ಲೇ ವಾಂತಿ ಮಾಡಿಬಿಡ್ತಿದ್ದೆ. ಅದಕ್ಕೆ ಹೇಳ್ದೆ ಹೋದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಪ್ಲೀಸ್ ಸರ್, ನನ್ನನ್ನು ಒಳಗೆ ಬಿಡಿ ಎಂದು ಕೇಳಿದ್ಲು ಕವಿತಾ. ಈ ಕಥೆಯನ್ನೆಲ್ಲ ಬೇರೆ ಎಲ್ಲಾದರೂ ಹೋಗಿ ಹೇಳು, ನನ್ನ ಹತ್ರ ಬೇಡ. ನನಗೆ ಗೊತ್ತು, ನೀನನ್ನು ನೋಡಿದ್ರೇ ಗೊತ್ತಾಗುತ್ತೆ. ನೀವೆಲ್ಲ ಓದೋದಕ್ಕೆ ಬಂದ ಹಾಗೆ ಕಾಣಿಸ್ತಿಲ್ಲ. ತೊಂದರೆ ಇಲ್ಲ, ನನ್ನ ಕ್ಲಾಸ್ ಮುಗಿಯೋವರೆಗೂ ಹೊರಗಡೆಯೇ ನಿಲ್ಲು. ನನ್ನ ಕ್ಲಾಸ್ ಮುಗಿದು ನಾನು ಹೋದ್ಮೇಲೆ ಬೇರೆ ಪ್ರೊಫೆಸರ್ ಬಂದರೆ ಅದಾದಮೇಲೆ ನೀನು ಒಳಗೆ ಬಾ. ಅಲ್ಲಿಯವರೆಗೆ ಹೊರಗಡೆನೇ ನಿಲ್ಲು ಎಂದು ಹೇಳಿದ. ಈಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ತೇಲುತ್ತಿತ್ತು. ಏನು ಮಾಡೋದು, ಬೇರೆ ದಾರಿ ಇಲ್ಲ ಎಂದು ಬಾಗಿಲಲ್ಲೇ ನಿಂತು ಪಾಠವನ್ನು ಗಮನಿಸುತ್ತಿದ್ಲು ಕವಿತಾ. ಕಾವೇರಿಗೆ ಮಾತ್ರ ಮನಸ್ಸಿಗೆ ತುಂಬ ಕಷ್ಟವಾಗ್ತಿತ್ತು. ಆಗ ಎಕ್ಸ್ಕ್ಯೂಸ್ ಮೀ ಸರ್ ಎಂದಳು ಕಾವೇರಿ. ಎಸ್ ಹೇಳಿ ಎಂದ ಸುಭಾಷ್. ಸರ್, ಅವರು ಪಾಪ ಹುಷಾರಿಲ್ಲ, ಅವ್ರಿಗೆ ಬೆಳಗಿನಿಂದ ಸುಸ್ತಾಗಿದ್ರು. ಬೇಕು ಅಂತ ಅವರು ಹಾಗೆ ಮಾಡಲಿಲ್ಲ. ನೀವು ಯಾಕೆ ಇಷ್ಟೊಂದು ಕೋಪಗೊಳ್ತಿದ್ದೀರಾ? ಪ್ಲೀಸ್ ಸರ್, ಎಲ್ಲರೂ ಇಲ್ಲಿ ಒಳಗೆ ಕುಳಿತು ಕ್ಲಾಸ್ ಕೇಳ್ತಿರುವಾಗ ಬಂದ 2ನೇ ದಿನವೇ ಅವರನ್ನು ಹೊರಗೆ ಕಳುಹಿಸಿ ನಿಲ್ಲಿಸಿದ್ರೆ ಅವ್ರಿಗೆ ತುಂಬ ಕಷ್ಟವಾಗುತ್ತೆ. ಪಾಪ ಅಲ್ವಾ? ನಾವೆಲ್ಲರೂ ಇದ್ದ ಹಾಗೆಯೇ ತಾನೇ ಅವರು. ಪ್ಲೀಸ್ ಸರ್, ಅವರನ್ನು ಒಳಗೆ ಬಿಡಿ ಸರ್ ಎಂದು ಕಾವೇರಿ ಕೇಳಿದ್ಲು. ಈಗ ಸಹಪಾಠಿಗಳು ಅದನ್ನೇ ಕೇಳಿದ್ರು. ಸರ್ ಪ್ಲೀಸ್ ಸರ್, ನಮ್ಮ ಜೊತೆಗಿರುವ ಸಹಪಾಠಿ ಹೀಗೆ ಹೊರಗೆ ನಿಂತಾಗ ನಮಗೆ ತುಂಬ ಕಷ್ಟವಾಗುತ್ತೆ. ಪಾಠ ಕೇಳೋಕ್ಕಾಗಲ್ಲ ಸರ್, ಅವರನ್ನು ಕೂಡ ಒಳಗೆ ಬಿಡಿ ಎಂದು ಎಲ್ಲರೂ ಕೋರಸ್ನಲ್ಲಿ ಕೇಳ್ಕೊಂಡ್ರು. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಮ್ಮೆ ಹೀಗೆ ನಡೆದ್ರೆ ಕ್ಲಾಸ್ ಅಲ್ಲ, ಕಾಲೇಜಿನಿಂದಲೇ ಹೊರಗೆ ಕಳಿಸ್ಬಿಡ್ತೀನಿ. ಸರಿಯಾಗಿ ಒಳಗೆ ಬಂದು ಓದೋ ಕೆಲಸ ಮಾತ್ರ ನೋಡು ಎಂದವನು ಹಿಂತಿರುಗಿದ. ಈಗ ಮೆಲ್ಲನೆ ಒಳಗೆ ಬಂದು ಕಾವೇರಿಯ ಪಕ್ಕದಲ್ಲಿ ಕುಳಿತಳು ಕವಿತಾ. ಏನು ಕವಿತಾ, ಪ್ರೊಫೆಸರ್ ಇಷ್ಟೊಂದು ಕೋಪ ಪಡ್ತಾರೆ? ನನಗೆ ತುಂಬ ಕಷ್ಟವಾಯಿತು. ನೀವೇ ಪ್ರೆಗ್ನೆಂಟ್ ಆಗಿದ್ದೀರಾ, ಅದು ತಿಳಿಯದೆ ಅವರು ಹೇಗೆ ಮಾತಾಡ್ತಾರೆ ನೋಡಿ. ಹೇಳೋಣವೇ ಅಂತಲೇ ಅಂದ್ಕೊಂಡೆ, ಆದರೆ ನೀವು ಫಸ್ಟ್ ಇಯರ್ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕಷ್ಟವಾಗುತ್ತೇನೋ ಅಂತಲೇ ನಾನು ಹೇಳಲಿಲ್ಲ. ಸರಿಯಾದ ಸಿಡುಕು ಮೂತಿದವನು ಅನಿಸುತ್ತೆ ಎಂದಳು ಕಾವೇರಿ. ಚೇಚೆ, ಅಷ್ಟೆಲ್ಲ ಇಲ್ಲ ಕಾವೇರಿ, ಅವರು ತುಂಬ ಒಳ್ಳೆಯವರೇ. ಬೆಳಿಗ್ಗೆ ಬಂದ ತಕ್ಷಣ ನಾನು ರೆಸ್ಟ್ ರೂಮ್ ಕೇಳಿದ್ದಕ್ಕೆ ಟೆನ್ಷನ್ ಆದ್ರೇನೋ, ಹೇಗೋ ಓಪಿ ಹೊಡೆಯೋದಕ್ಕೆ ನಾನು ಮಾಡ್ತಿದ್ದೀನಿ ಅಂತ, ಉಳಿದಂತೆ ಏನೂ ಇಲ್ಲ ಎಂದಳು ಕವಿತಾ. ಏನು ಕವಿತಾ, ನಿಮ್ಮ ಮೇಲೆ ಅಷ್ಟು ಕೋಪದಿಂದ ಎಲ್ಲರ ಮುಂದೆಯೂ ಮರ್ಯಾದೆ ಇಲ್ಲದೆ ಮಾತನಾಡಿದ್ರು. ನಿಮಗೆ ಅವ್ರ ಮೇಲೆ ಕೋಪವೇ ಇಲ್ವಾ? ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ದೀರಾ ಎಂದಳು ಕಾವೇರಿ. ಹಾಗೇನೂ ಇಲ್ಲ ಕಾವೇರಿ, ಅವರು ಒಳ್ಳೆಯವರೇ. ಸಂದರ್ಭ ಮತ್ತು ಸನ್ನಿವೇಶ
ಎಷ್ಟೇ ಒಳ್ಳೆಯ ಮನುಷ್ಯನಾಗಿದ್ರೂ ಒಂದು ಕ್ಷಣ ಕೋಪಗೊಳಿಸಿ ನೋಡುತ್ತೆ. ಬಹುತೇಕ ಅವರ ವಿಷಯದಲ್ಲೂ ಹಾಗೆಯೇ. ಏನೂ ತೊಂದರೆ ಇಲ್ಲ, ನನಗೆ ಯಾವುದೇ ಬೇಸರ ಕೂಡ ಇಲ್ಲ ಎಂದು ಹೇಳುತ್ತಿರುವಾಗಲೇ ವೇಗವಾಗಿ ಡಸ್ಟರ್ ಅವಳ ಮುಖಕ್ಕೆ ಬಂದು ಬಿದ್ದಿತು. ಆಘಾತದಿಂದ ಕವಿತಾ ತಲೆ ಎತ್ತಿ ನೋಡಿದ್ಲು. ಕೋಪದಿಂದ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿದ್ದ ಸುಭಾಷ್, ಏನು ಬೆಳಗಿನಿಂದ ನಿನಗೆ ಓದೋ ಐಡಿಯಾನೇ ಇಲ್ವಾ? ಏನೋ ನಿನ್ನ ಇಷ್ಟಕ್ಕೆ ಬರ್ತೀಯಾ ಹೋಗ್ತೀಯಾ, ಈಗ ಕುಳಿತುಕೊಂಡು ನ್ಯಾಯ ಮಾತಾಡ್ತಿದೀಯಾ? ಏನಿದು ಕ್ಲಾಸ್ ರೂಮಾ ಅಥವಾ ಹರಟೆ ಹೊಡೆಯುವ ಜಾಗನಾ ಎಂದು ಕೋಪದಿಂದ ಕವಿತಾಳನ್ನೇ ಗದರಿಸಿದ. ಮಾತನಾಡ್ತಿದ್ದಿದ್ದು ಕಾವೇರಿ ಕೂಡ, ಆದರೆ ಅವಳ ಕಡೆಗೆ ಅವನ ಕೋಪ ತಿರುಗಲಿಲ್ಲ. ಸಂಪೂರ್ಣವಾಗಿ ಕವಿತಾಳ ಮೇಲಷ್ಟೇ ಇತ್ತು. ಸಾರಿ ಸರ್ ಎಂದವಳು ಈಗ ಈಗ ತನ್ನ ಮುಖವನ್ನು ಒರೆಸ್ಕೊಂಡು ಕುಳಿತಿದ್ಲು. ಆ ಡಸ್ಟರ್ ತಗೊಂಡು ಬಂದು ಟೇಬಲ್ ಮೇಲಿಡು, ಅದನ್ನು ಯಾರಾದರೂ ನಾನು ಬಂದು ತೆಗಿಬೇಕಾ ಎಂದು ಈಗ ಕೋಪದಿಂದ ಅವನು ಕೇಳಿದ. ಮೆಲ್ಲನೆ ಎದ್ದು ಆ ಡಸ್ಟರ್ ತಂದು ಅವನ ಪಕ್ಕದಲ್ಲಿ ಟೇಬಲ್ ಮೇಲೆ ಇಟ್ಟು ಹಿಂತಿರುಗಿದವಳಿಗೆ, ಇಲ್ನೋಡು, ಸರಿಯಾಗಿ ಬಂದ್ವಾ ಓದ್ವಾ ಅಂತಿರಬೇಕು. ಅದನ್ನು ಬಿಟ್ಟು ಏನಾದರೂ ಆಳುಗಳನ್ನು ಮರಳು ಮಾಡುವ ಕೆಲಸ ನೋಡಿದ್ರೆ ಕಾಲೇಜಿನೊಳಗೆ ಬರಲಾಗದ ಹಾಗೆ ಮಾಡಿಬಿಡ್ತೀನಿ, ಜಾಗ್ರತೆ ಎಂದು ಅವಳಿಗೆ ಮಾತ್ರ ಕೇಳಿಸುವಂತೆ ಹೇಳಿದ ಸುಭಾಷ್. ಕಣ್ಣುಗಳಲ್ಲಿ ತುಂಬಿ ಬಂದ ಕಣ್ಣೀರನ್ನ ತನ್ನೊಳಗೆ ತಡೆದುಕೊಂಡು ಬಂದು ಕುಳಿತಳು ಕವಿತಾ. ಒಂದೊಳ್ಳೆಯ ರೀತಿಯಲ್ಲಿ ಲಂಚ್ ಟೈಮ್ ಆಯಿತು. ಎಲ್ಲರೂ ಕ್ಯಾಂಟೀನ್ನಲ್ಲಿ ಹೋದ್ರು. ಆಗ ಕವಿತಾ ಮತ್ತು ಕಾವೇರಿ ಒಂದು ಟೇಬಲ್ನಲ್ಲಿ ಕುಳಿತಿರಲು ಕವಿತಾ ಇರುವುದನ್ನು ಗಮನಿಸದೆ ಪಕ್ಕದಲ್ಲಿದ್ದ ಟೇಬಲ್ನಲ್ಲೇ ತನ್ನ ಗೆಳೆಯ ಶಶಿಯೊಂದಿಗೆ ಬಂದು ಕುಳಿತ ಸುಭಾಷ್. ಈಗ ಕವಿತಾ ಕೂಡ ಟಿಫನ್ ಬಾಕ್ಸ್ ಓಪನ್ ಮಾಡಲಾಗಿ ಕಾವೇರಿಯು ಟಿಫನ್ ಬಾಕ್ಸ್ ಓಪನ್ ಮಾಡಿದ್ಲು. ಕವಿತಾ ಕೇವಲ ಮೊಸರನ್ನ ಮಾತ್ರ ತಂದಿದ್ಲು. ಅದರಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇತ್ತು. ಕಾವೇರಿಗೆ ಅಷ್ಟಾಗಿ ಅಡುಗೆ ಮಾಡಲು ಗೊತ್ತಿರಲಿಲ್ಲ. ಕಲ್ಯಾಣ್ ಮನೆಯಲ್ಲಿ ಊಟ ಮಾಡಿ ಬೇಗನೆ ಆಫೀಸ್ಗೆ ಹೊರಟೋದ. ಬೆಳಗ್ಗೆ ಟಿಫನ್ ತಿಂದು ಮಧ್ಯಾಹ್ನಕ್ಕೆ ಲೆಮನ್ ರೈಸ್ ಮಾತ್ರ ಕಲಸಿ ತಂದಿದ್ಲು ಕಾವೇರಿ. ಏನು ಕವಿತಾ, ಮೊಸರನ್ನ ಮಾತ್ರ ತಂದಿದ್ದೀರಾ ಎಂದಳು. ಮೊಸರು ನನಗೆ ಇಷ್ಟ, ಅದಕ್ಕೆ ಎಂದಳು ಕವಿತಾ. ಈಗಷ್ಟೇ ಕವಿತಾಳ ಧ್ವನಿ ಕೇಳಿ ಲಘುವಾಗಿ ತಿರುಗಿ ನೋಡಿದ ಅವನ ಹಿಂಭಾಗದಲ್ಲೇ ಕುಳಿತಿದ್ದಳು ಕವಿತಾ. ಎಲ್ಲಿ ಹೋದ್ರು ಈ ದುರದೃಷ್ಟವಂತೆ ಎಂದು ಕೋಪದಿಂದ ಎದ್ದವನು ಕೈ ಹಿಡಿದು ಕುಳಿತುಕೋ ಎಂದು ಕೂರಿಸಿದ ಶಶಿ. ಲೇಯ್, ಎಲ್ಲ ಟೇಬಲ್ ಫುಲ್ ಆಗಿದೆ, ಈ ಟೇಬಲ್ ಮಾತ್ರ ಇದೆ. ನೀನು ಕೋಪಗೊಂಡು ಹೋಗಬೇಡ, ಅವರು ನಿನ್ನ ಪಕ್ಕದಲ್ಲೇ ಇದ್ದಾರೆ. ನೀನು ಯಾಕೆ ಅದನ್ನೆಲ್ಲ ವಾಚ್ ಮಾಡ್ತೀಯಾ? ಸರಿಯಾಗಿ ಊಟ ಮಾಡು ಎಂದು ಈಗ ಹೇಳಿದ್ರು. ಸುಭಾಷ್ಗಾಗಿ ಲಂಚ್ ವಿಧವಾಗಿ ಬಂದಿತ್ತು. ಸಾರು, ರಸಂ, ಪಲ್ಯ, ಮೊಸರು, ಕೂಟು ಎಂದು. ಲಂಚ್ ಬ್ಯಾಗ್ನಲ್ಲಿದ್ದ 2 ಬಾಳೆ ಎಲೆಗಳನ್ನು ತೆಗೆದು ಶಶಿಗೆ ಒಂದನ್ನು ತನಗೊಂದನ್ನು ಹಾಕಿ ಈಗ ತಿನ್ನಲು ಶುರು ಮಾಡಿದ ಸುಭಾಷ್. ಆ ಸುವಾಸನೆ ತುಂಬ ದಿನಗಳಿಲ್ಲದಿದ್ರೂ ಕೆಲವು ದಿನಗಳು ಅವಳಿಗೆ ರೂಢಿಯಾಗಿದ್ದ ಅವಳ ಅತ್ತೆಯ ಕೈಪಾಕ. ತನ್ನ ಅತ್ತೆಯ ಮುಖವನ್ನು ಒಮ್ಮೆ ನೆನಪಿಸಿಕೊಂಡಳು ಕವಿತಾ. ಅಂತಹ ಅತ್ತೆ ಯಾರಿಗೂ ಸಿಗಲ್ಲ, ನನಗೆ ಸಿಕ್ಕಿಯೂ ಅನುಭವಿಸೋ ಭಾಗ್ಯವಿರಲಿಲ್ಲ ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಮೊಸರನ್ನವನ್ನು ತಿನ್ನಲು ಶುರು ಮಾಡಿದ್ಲು. ಈಗ ಕಾವೇರಿಯು ಸ್ವಲ್ಪ ಲೆಮನ್ ರೈಸ್ ತೆಗೆದು ಅವಳಿಗೆ ಕೊಟ್ಲು. ಈಗಾಗಲೇ ಕಾವೇರಿಗೆ ಕವಿತಾ ಕೂಡ ಸ್ವಲ್ಪ ಮೊಸರನ್ನವನ್ನು ತೆಗೆದು ಅವಳ ಟಿಫನ್ ಬಾಕ್ಸ್ ಮುಚ್ಚಳದಲ್ಲಿ ಇಟ್ಟಿದ್ಲು. ಕವಿತಾ, ನಿಮ್ಮ ಸ್ವಂತ ಊರು ಕೊಯಮತ್ತೂರು ತಾನೆ ಎಂದಳು ಕಾವೇರಿ. ಹೌದು ಎಂದು ಹೇಳಿ ತಿಂದಳು ಕವಿತಾ. ನೀವು ಎಂದು ಮರು ಪ್ರಶ್ನೆಯಾಗಿ ಅವಳು ಕಾವೇರಿಯನ್ನ ಕೇಳಿದ್ಲು. ನನ್ನ ಸ್ವಂತ ಊರು ತಿರುಪೂರು. ಓದೋದಕ್ಕಾಗಿ ನಾವು ಕೊಯಮತ್ತೂರಿಗೆ ಬಂದಿದ್ದೀವಿ. ಹಸ್ಬೆಂಡ್ ತಿರುಪೂರಿನಲ್ಲೇ ಬಿಸ್ನೆಸ್ ನೋಡ್ಕೊಳ್ತಾರೆ. ಓದೋದಕ್ಕಾಗಿ ಡೈಲಿ ಕಾಲೇಜಿಗೆ ಬಂದು ಹೋಗಬೇಕು. ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಕೊಯಮತ್ತೂರಿನಲ್ಲೇ ಮನೆ ನೋಡಿ ನಾವು ಪ್ರತ್ಯೇಕವಾಗಿ ಇದ್ದೀವಿ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ಎಂದು ಅವಳು ಹೇಳ್ತಾ ಇದ್ಲು. ಕವಿತೆ ಕೂಡ ಲಘುವಾಗಿ ನಗುತ್ತಾ ಮಾತನಾಡುತ್ತಿದ್ಲು. ಆದರೆ ಇಲ್ಲಿ ಕುಳಿತಿದ್ದ ಸುಭಾಷ್ಗೆ ಮಾತ್ರ ಕಿರಿಕಿರಿಯಾಗ್ತಿತ್ತು. ಹೇಗೋ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಕೊಂಡು ಊಟ ಮಾಡುತ್ತಿದ್ದ ಸುಭಾಷ್. ಹೌದು ಕವಿತಾ, ನೀವು ಯಾವ ಹಾಸ್ಪಿಟಲ್ಗೆ ಚೆಕಪ್ ಹೋಗಿದ್ದೀರಾ ಎಂದು ಪಟಕ್ಕನೆ ಕೇಳಿಬಿಟ್ಲು ಕಾವೇರಿ. ಈಗ ಕವಿತಾಗೆ ಆಘಾತವಾಯಿತು. ಅಯ್ಯೋ, ಹಿಂದೆ ಅವರು ಕುಳಿತಿದ್ದಾರೆ, ದಿಢೀರನೆ ಕೇಳಿಬಿಟ್ರಲ್ಲ, ಈಗ ಗೊತ್ತಾದರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತಲ್ಲ ಎಂದು ಆಘಾತದಿಂದ ಅವಳು ಇರಲು, ಏನದು ಚೆಕಪ್ಪಾ ಎಂದು ಆಘಾತದಿಂದ ತಿರುಗಿ ನೋಡಿದ ಸುಭಾಷ್. ಉತ್ತರ ಹೇಳಲಾಗದೆ ತವಕಿಸಿದಳು ಕವಿತಾ. ಈಗ ತನ್ನ ಟಿಫನ್ ಬಾಕ್ಸ್ ಮುಚ್ಚಿಟ್ಟು, ಕಾವೇರಿ, ನನಗೆ ಊಟ ಸಾಕು, ನೀವು ತಿಂದು ಬನ್ನಿ, ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಕ್ಲಾಸ್ ರೂಮ್ನಲ್ಲಿ ವೆಯ್ಟ್ ಮಾಡ್ತೀನಿ ಎಂದು ಹೇಳಿ ಆ ಜಾಗದಿಂದ ಹೊರಟಳು. ತನ್ನ ಎಲೆಯನ್ನು ಹಾಕಿದ್ದ ಊಟ ಅರ್ಧ ಆಗಿಯೇ ಇತ್ತು.
ಈಗ ಎಲೆಯನ್ನು ಮಡಚಿಟ್ಟು ಈಗ ಎದ್ದು ಅವಳ ಹಿಂದೆ ಹೋದ ಸುಭಾಷ್. ಕವಿತಾ ಹೋದ ನಂತರ ಸುಭಾಷ್ ಹೋಗುವುದನ್ನು ನೋಡಿದ ಕಾವೇರಿಗೆ ಏನೂ ಅರ್ಥವಾಗಲಿಲ್ಲ. ಈಗ ಅವಳು ತನ್ನ ಬಾಕ್ಸನ್ನು ಮುಚ್ಚಿಟ್ಟು ಅವಳು ಹ್ಯಾಂಡ್ ವಾಶ್ ಮಾಡುವುದಕ್ಕೆ ಹೋದ್ಲು. ಅದಕ್ಕಿಂತ ಮುಂಚೆಯೇ ಕವಿತಾ ಕೈ ತೊಳೆದುಕೊಂಡು ವೇಗವಾಗಿ ತಿರುಗಿ ಹೊರಗೆ ಬರಲು ಪ್ರಯತ್ನಿಸುವಾಗ ಅವಳ ಹಿಂಭಾಗದಲ್ಲೇ ನಿಂತಿದ್ದ ಸುಭಾಷ್. ಅವನನ್ನು ನೋಡಿ ಗಾಬರಿಯಾಗುತ್ತಾ ಕವಿತಾ ನಿಂತಿದ್ಲು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಕಾರ್ ಪಾರ್ಕಿಂಗ್ನಲ್ಲಿ ನನ್ನ ಕಾರ್ ಪಕ್ಕಕ್ಕೆ ಬಾ ಎಂದವನು ಈಗ ಕೈ ತೊಳೆದುಕೊಂಡು ವೇಗವಾಗಿ ತನ್ನ ಕಾರ್ ಇರುವ ಜಾಗಕ್ಕೆ ಹೋದ. ಅಯ್ಯೋ ದೇವ್ರೆ, ಯಾಕಿಗೆ ಪರೀಕ್ಷಿಸ್ತಿದ್ದೀಯಾ? ಇವರು ಇಲ್ಲಿದ್ದಾರೆ ಅಂತ ಗೊತ್ತಿದ್ರೆ ಈ ಕಾಲೇಜಿಗೆ ನಾನು ಬರ್ತಾನೆ ಇರಲಿಲ್ಲ. ನಿನ್ನೆವರೆಗೆ ಇವರು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಮುಂಚೆಯೇ ಗೊತ್ತಿರಲಿಲ್ಲ. ಇಬ್ಬರನ್ನ ನೇರ ನಿಲ್ಲಿಸಿ ಯಾಕಿಗೆ ಚಿತ್ರಹಿಂಸೆ ಮಾಡ್ತೀಯಾ ಎಂದು ಗೋಳಾಡುತ್ತಲೇ ಅವನು ಕಾರ್ ಇರುವ ಜಾಗಕ್ಕೆ ಬಂದಳು. ಆಗ ಕಾರಿನ ಮೇಲೆ ಕೈ ಕಟ್ಕೊಂಡು ಹೊರಗೆ ನಿಂತಿದ್ದ ಸುಭಾಷ್. ಈಗ ಕವಿತಾ ಬಂದ ತಕ್ಷಣ ಅವನು ಹಿಂದಿನ ಸೀಟಿನಲ್ಲಿ ಹತ್ತು ಎಂದು ಹೇಳಿ ಈಗ ಡ್ರೈವರ್ ಸೀಟ್ಗೆ ಹೋಗಿ ಕಾರನ್ನು ತೆಗೆದ. ಕಾಲೇಜಿನಲ್ಲಿ ಯಾರಿಗೂ ಏನೂ ತಿಳಿಯಬಾರದು ಎಂದುಕೊಂಡ ಕವಿತಾ ಕೂಡ ಅವನು ಹೇಳಿದಂತೆಯೇ ಕಾರಿನ ಹಿಂದಿನ ಸೀಟ್ನಲ್ಲಿ ಹತ್ತಿ ಕುಳಿತಳು. ಕಾಲೇಜ್ ಬಿಟ್ಟು ಹೊರಗೆ ಹೋದವನು ಸ್ವಲ್ಪ ದೂರ ತೆರಳಿ ಯಾರೂ ಸುಳಿವಿಲ್ಲದ ರಸ್ತೆಗೆ ಹೋಗಿ ಅಲ್ಲಿದ್ದ ಒಂದು ದೊಡ್ಡ ಆಲದ ಮರದ ಅಡಿಯಲ್ಲಿ ಕಾರನ್ನು ನಿಲ್ಲಿಸಿ ಈಗ ಕೆಳಗೆ ಇಳಿದ ಸುಭಾಷ್. ಕವಿತಾ ಕೂಡ ಕೆಳಗಿಳಿದಳು. ಕಾರಿಗೆ ಒರಗಿದಂತೆ ಅವನು ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ದ. ಅವನಿಗೆ ಕೊಂಚ ದೂರದಲ್ಲಿ ತನ್ನ ಕೈಯನ್ನು ಹಿಚ್ಕಿಕೊಳ್ಳುತ್ತಾ ನಿಂತಿದ್ದಳು ಕವಿತಾ. ಸ್ವಲ್ಪ ಸಮಯ ಇಬ್ಬರು ಸುಮ್ಮನೆ ನಿಂತಿದ್ರು. ಕಾಲೇಜಿನಲ್ಲಿ ಕಾವೇರಿ ಕವಿತಾಳನ್ನು ಅಲ್ಲಿದ್ದ ಎಲ್ಲ ಜಾಗಗಳಲ್ಲೂ ಹುಡುಕಿ ನೋಡಿದ್ಲು. ಆದರೆ ಕವಿತಾ ಇರಲಿಲ್ಲ. ಆಗ ಸುಭಾಷ್ನನ್ನು ಕೂಡ ಹುಡುಕಿದ್ಲು. ಸುಭಾಷ್ ಕೂಡ ಇರಲಿಲ್ಲ. ಏನಾಯ್ತು ಇವರಿಬ್ಬರಿಗೂ? ಏನು ಸಮಸ್ಯೆ ಇರ್ಬೋದು ಎಂದು ಯೋಚಿಸಿದವಳು ಸರಿ ಬರಲಿ ಎಂದು ತರಗತಿಗೆ ಹೋಗಿ ಕಾಯುತ್ತಿದ್ಲು. ಸ್ವಲ್ಪ ಸಮಯದ ನಂತರ ಸುಭಾಷ್ ಮಾತು ಶುರು ಮಾಡ್ದ. ಹೌದು, ಆ ಹುಡುಗಿ ಕಾವೇರಿ ಎಲ್ಲಿಗೆ ಚೆಕಪ್ ಹೋಗಿದ್ದೀರಾ ಅಂತ ಕೇಳಿದ್ಲಲ್ಲ, ಏನು ವಿಷಯ ಎಂದು ಕೇಳಿದ ಸುಭಾಷ್. ಸರ್, ನೀವು ಪ್ರೊಫೆಸರ್, ನಾನು ಸ್ಟೂಡೆಂಟ್. ಅದನ್ನು ಮೀರಿ ಪರ್ಸ್ನಲ್ ವಿಷಯವನ್ನು ನಿಮ್ಮ ಹತ್ರ ಯಾವುದಕ್ಕಾಗಿ ಹೇಳಬೇಕು? ಈಗ ಕಾಲೇಜ್ ಟೈಮ್ನಲ್ಲಿ ಯಾವುದಕ್ಕಾಗಿ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದ್ರಿ ಎಂದು ಅವನ ಮುಖವನ್ನು ನೋಡದೆಯೇ ಕೆಳಗೆ ಬಾಗಿದಂತೆ ಕೇಳಿದ್ಲು ಕವಿತಾ. ನಿನ್ನ ಪರ್ಸ್ನಲ್ ಆಗಿದ್ದರೆ ನಾನು ಕೇಳ್ತಿರ್ಲಿಲ್ಲ. ಒಂದು ವೇಳೆ ಆ ಹುಡುಗಿ ನಿನ್ನ ಹತ್ರ ಚೆಕಪ್ ಅಂತ ಹೇಳಿದ್ದು ನಿನ್ನ ಪ್ರೆಗ್ನೆನ್ಸಿ ಬಗ್ಗೆ ಆಗಿದ್ದರೆ ಅದರಲ್ಲಿ ನನಗೆ ಸಂಬಂಧವಿದೆ, ಅದಕ್ಕಾಗಿಯೇ ಕೇಳ್ತಿದ್ದೀನಿ ಎಂದು ಈಗ ಕೋಪದ ನೋಟದಿಂದ ಅವಳನ್ನು ಅವನು ನೋಡ್ದ. ಅವನ ಕಣ್ಣನ್ನು ನೇರವಾಗಿ ನೋಡಿದ್ಲು. ಸರ್, ನಿಮಗೆ ಒಂದು ವಿಷಯ ಮರ್ತು ಹೋಗಿದೆ ಅನಿಸುತ್ತೆ. ಅದನ್ನು ನಾನು ಮತ್ತೆ ನೆನಪು ಮಾಡ್ತಿದ್ದೀನಿ. ನಿಮ್ಮನ್ನು ಎದುರಿಸಿ ಮಾತನಾಡ್ತಿದ್ದೇನೆ ಎಂದು ಅಂದ್ಕೊಳ್ಬೇಡಿ. ನಿಮ್ಮ ಮೇಲೆ ನನಗೆ ತುಂಬ ಮರ್ಯಾದೆ ಇದೆ. ಅದಕ್ಕೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಿದ್ದೀನಿ. ನಿಮಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಇನ್ನು ಹೇಳಬೇಕೆಂದ್ರೆ 1 ತಿಂಗಳ ಮುಂಚೆಯೇ ಇಬ್ಬರಿಗೂ ವಿಚ್ಛೇದನವಾಗಿದೆ. ಹಾಗಿರುವಾಗ ನಾನು ಪ್ರೆಗ್ನೆಂಟ್ ಆಗಿದ್ರೂ ಅದನ್ನು ನಿಮ್ಮ ಹತ್ರ ಯಾವುದಕ್ಕಾಗಿ ಹೇಳಬೇಕು ಎಂದಳು. ಅದನ್ನು ಕೇಳಿದವನಿಗೆ ಅವಳ ಮೇಲೆ ಮತ್ತೆ ಕೋಪ ಹೆಚ್ಚಾಯಿತು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.